ಕರ್ಣ, ನಿನ್ನಲ್ಲಿ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಬೇಕು. ಬಾ ಕರ್ಣ. ಕರ್ಣ. ವಾಸುದೇವ, ಎಲ್ಲಿಗೆ ಕರೆದೊಯ್ವೆಯೋ ವಾಸುದೇವ. ಕರ್ಣ. ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಣಗಳು ಯಾರೋ ವಾಸುದೇವ. ಜನನಿಯು ಯಾರೋ ಜನಕನು ಯಾರೋ ಬಂಧುವು ಯಾರೋ ಬಳಗವು ಯಾರೋ ಜನನಿಂದ ನೆರಳೆ ಪರಮಾತ್ಮ. ಜನನಿಂದ ನೆಯಲೆ ನೊಂದು ಬಳಗು ಎಲ್ಲಿಗೆ ಕರೆದೊಯ್ವೆಯೋ ವಾಸುದೇವ. ಎಲ್ಲಿಗೆ ಪರಮಾತ್ಮ, ನಾನು ನಿನ್ನ ವೈರಿಯ ಪಕ್ಷದವರೆಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದೆ ದೇವಾ? ಕರ್ಣ, ನೀನು ವೈರಿ ಪಕ್ಷದಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕರ್ಣ. ಏನು ಕುಂತಿದೇವಿ? ಪ್ರಥಮ ಪಾಂಡವ. ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ನಿಜ ಕರ್ಣ. ಬಹಳ ಚೆನ್ನಾಗಿದೆ ದೇವಾ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ಮೊದಲೇ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿಯೇ ಈ ರೀತಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು ಕರ್ಣ. ಪರಮಾತ್ಮ ಹರೇ ಪಾವನ ನಾಮ
ಕರ್ಣ ಪರಮಾತ್ಮ ರೇ ಪಾವನ ಅಮರನೋಳು ಕೃಪೆಯ ತೋರಿದೆಯ ಸ್ವಾಮಿ ಪರಮಾತ್ಮ ರೇ ಪಾವನ ವಾಸುದೇವ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ವಾಸುದೇವ ಕರ್ಣ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರಮಾತ್ಮ ಕರ್ಣ ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ರೇ ಪಾವನ ವಾಸುದೇವ ಕರ್ಣ ಇಳೆಯೋಳು ಜನ್ಮವ ಎತ್ತಿದೆನಯ್ಯೇ ಸ್ವಾಮಿ ಪರಮಾತ್ಮ ಕರ್ಣ ಇಳೆಯೋಳು ಜನ್ಮವ ಎತ್ತಿದೆನಯ್ಯೇ ಸ್ವಾಮಿ ದೇವ ದೇವನೇ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮ ರೇ ಪಾವನ ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಪಡೆದು ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿ ಅವರ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡನೀಕನಾಗಿರುವೆ ಕಣ್ಣ. ಹಾಗಾದರೆ ಲೋಕೈಕ ಪಾಂಡು ಕುವದರ ಸೇರುತೆ ನೀನೋ ಕಣ್ಣ. ಪರಮಾತ್ಮ ಪಾಂಡು ಕುವದರ ಸೇರುತೆ ನೀನೋ
ಕರೆಯನು ಪೊರೆಯೈ ಧರ್ಮದೊಳಿರೋದ ಕಣ್ಣ ವಾಸುದೇವ ಕರೆಯನು ಪೊರೆಯೈ ಧರ್ಮದೊಳಿರುತ್ತ ಅನುಜರ ಸೇರೈ ಕರುಣವ ತೋರೈ ಕಣ್ಣ ಪರಮಾತ್ಮ ವಾಸುದೇವ ಅನುಜರ ಸೇರೈ ಕರುಣವ ತೋರೈ ನೀವಾಳೈ ನೀವಾಳೈ ಸುರ ಚಿರ ಶರ ಧರ ಚರಣರ ಪರವನ ಕಣ ಪರಮಾತ್ಮ ಸುರ ಚಿರ ಶರ ಧರ ಚರಣರ ಪರವನ ಸುರ ಚಿರ ಶರ ಧರ ಚರಣರ ಪರವನ ಕಣ ಪರಮಾತ್ಮ ತೋರಾ ಚಿರ ಸರಾಧರ ಚರಣರ ಪೊರೆವನ ಮಾತನು ಪ್ರೇಮ ರಾಮ ಕರ್ಣ ನಾನ ಶೋರಾತಿ ನಾಂದಿಕ ವಿರುದ ಕರ್ಣ ನಾನ ಶೋರಾತಿ ನಾಂದಿಕ ವಿರುದ ಪಡೆದಿಗ ನಿಜ ಹೊರಗುಣಶೀಲ ಕರ್ಣ ಪಡೆದಿಗ ನಿಜ ಹೊರಗುಣಶೀಲ ಹೊರಹಿತ ಪ್ರೇಮಿ ಸುಕೃತ ಕಾಮಿ ಕರ್ಣ ಪರಹಿತ ಪ್ರೇಮಿ ಸುಕೃತ ಕಾಮಿ ಭಾಮಿ ಕಾಮಿ ಭಾಮಿ ಕಾಮಿ ಸುರ ಚಿರ ಚರ ಧರ ಚರಣರ ಪರವನ ಸುರ ಚಿರ ಚರ ಧರ ಚರಣರ ಪರವನ ಮಾತನು ಪ್ರೇಮ ಲಾಲಿಸೋ ವೀರಾಮ ಲಾಲಿಸೋ ವೀರಾಮ ಲಾಲಿಸೋ ವೀರ ಕಣ್ಣ ಈಗಲೂ ನನ್ನ ಸಂಗಡ ಬಾ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವೆನು ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾ ಕಣ್ಣ ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಎತ್ತ ಮಾತೆಯೇ. ನಿಜ ಕರ್ಣ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಸೂರ್ಯ ದೇವರ ಆಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ 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 ಕರ್ಣ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ, ದೇವಾ ದೇವಾ ಕರ್ಣ, ಪರಿತಾಪಕ್ಕೆ
ಬಂದ ವಿಮೋಚನ ಮಾರ್ಗವನರೆ ದೇವಾ ಶೋಧನೆಯೇ ಶಾಪ ಪರಮಾತ್ಮ ಜನ್ಮರಹಸ್ಯದ ಮರ್ಮವನರಿತು ಪರಮಾತ್ಮ ಜನ್ಮರಹಸ್ಯದ ಮರ್ಮವನರಿತು ಜನುಮದಾತೆಯ ನಿರ್ಜಯವರಿತ ಕೃಷ್ಣ ಮಾಧವ ಕೃಷ್ಣ ಪರಮಾತ್ಮ ಜನ್ಮರಹಸ್ಯ ಮರ್ಮವನರಿತು ಜನುಮದಾತೆಯ ನಿರ್ಜಯವರಿತು ಜೀವಿತಲ್ಲೇ ಪರಿ ಸಾಜರರೊಳಗೂಡಿ ಪರಮಾತ್ಮ ಕರ್ಣ ಜೀವಿತಲ್ಲೇ ಪರಿ ಸಾಜರರೊಳಗೂಡಿ ಪಾತಕ್ಕೆ ಜೀವನ ಸಂಕಟಕ ಪರಮಾತ್ಮ ಪಾತಕ್ಕೆ ಜೀವನ ಸಂಕಟಕ ದೇವಾ ಶೋಧನೆಯೇ ಶಾಪ ಇದು ಶಾಪ ಇದು ಶಾಪ ಇದು ಶಾಪ ಇದು ಪರಮಾತ್ಮ ಕರ್ಣ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿರುವ ಆ ಪಾಂಡವರು. ಈ ಇರುವರಲ್ಲಿ ನಾನು ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ, ದಿಕ್ಕೇ ತೋಜದಂತಾಗಿರುವುದು. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿರುವೆನು. ಇನ್ನು ಮುಂದೆ ಯಾರನ್ನು ಹಾರೈಸಬೇಕು, ಯಾರನ್ನು ತ್ಯಜಿಸಬೇಕು, ನೀನೇ ನಿರ್ಧಾರ ಮಾಡಿಕೊ. ಮತ್ತೊಂದು ವಿಚಾರ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಈ ಕರ್ಣನಾರು, ಈತನನ್ನು ನೋಡಿದರೆ ನನಗೆ ಮರುಕುಂಟಾಗುವುದೆಂಬುದು ನನ್ನನ್ನು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವನು. ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು. ಆ ಅತಿ ಸಂಭ್ರಮದಿಂದ ಬರುವ ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ, ಸಂತೋಷಪಡಿಸು. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಬರಲೇ? ತಮ್ಮ ಚಿತ್ತ ಪ್ರಭು. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹೇಳತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಹೆತ್ತ ಮಾತೆಯೇ.
ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ವ್ಯಥೆಪಡುತ್ತಿದ್ದ ನನಗೆ ಇಂದು ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಬಳಿಕವೂ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರೆ ನಾನೇ ಕೊಲ್ಲಲೇ? ಕೊಲ್ಲಲೇ ಪಾಂಡುಕುಮಾರರನ್ನ ಕೊಲ್ಲಲೇ? ದುರದೋ ತಮ್ಮಂದಿರಂ ಕೊಲ್ಲಲೇ? ಕೊಲ್ಲಲೇ ಬಿಟ್ಟೊಡೆ ಬಿಟ್ಟೊಡೆ ಕೌರವೇಂದ್ರ ಸಿರಿ ಸಂಪತ್ತಿನೇ ಬಾಳ್ವೆನೆ ಛಲಧಿಂ ಪಾರ್ಥನರುಂಡವಂ ಥರಿದೋ ಛಲಧಿಂ ಪಾರ್ಥನರುಂಡವಂ ಥರಿದೋ ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಒಡಿಸಲ್ಕಾಗದೆ ಪಾರ್ಥನ ಘೋರ ಶರಕನ ತುತ್ತಾಗಲೇ ಬಾಳೆ ಕಣ್ಣೇರು ಜಗದೇ ಲಯ ಬಾಳೆ ಕಣ್ಣೇರು ಜಗದೇ ಪಾಲಿ ಪರಾರೋ ದೀನರ ದಯದಿ ಪರಮಾತ್ಮ ಪಾಲಿ ಪರಾರೋ ದೀನರ ದಯದಿ ಕಡೆಗಾಣಿ ಜಯಾಯಿ ಭವ ಬಂದನ ಕಡೆಗಾಣಿ ಜಯಾಯಿ ಭವ ಬಂದನ ದಾರಿಯ ಕಾಣದೆ ಪರಮಾತ್ಮ ದಾರಿಯ ಕಾಣದೆ ಅಂದನತೆ ವೇದೆಗೈದ ಪಂಥದಿ ನಾನು ವಿಧಿಯೇ
ಇದೇನು ಕರ್ಣ, ಈ ರೀತಿ ಚಿಂತಿಸುತ್ತಿರುವಿಲ್ಲ? ಈ ದಿನ ರಾಜ್ಯಸಭೆಯಲ್ಲಿ ನಡೆದ ಸಮಾಚಾರ ನಿನಗೆ ತಿಳಿಯದೆ? ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗಾಧಿಪತಿ, ನಂಬು. ಕರ್ಣನ ಉದಾರವಾದ ಹೃದಯವನ್ನು ತಿಳಿದ ಈ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ನಿನಗೂ ಕೃಷ್ಣನಿಗೂ ಇರುವ ರಾಜ ಭಕ್ತಿಯ ಭರವಸೆಯಿಂದ ಈ ನಿನ್ನ ವಿಷಯದಲ್ಲಿ ಕೋಶ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ಇನ್ನು ದುರ್ಯೋಧನನು ಇವೆಲ್ಲವನ್ನೂ ಕೇಳಿದರೂ ಕೇಳಿಸದಂತೆ ಸುಮ್ಮನಿರುವನು. ಕರ್ಣ, ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಬಹಳ ದುಃಖವಾಗುತ್ತದೆ ಕರ್ಣ, ಬಹಳ ದುಃಖವಾಗುತ್ತದೆ. ಸ್ನೇಹದಲ್ಲೂ ವಂಚನೆಯೇ? ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಹೇಳು ಶಕುನಿ. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬಲೆಯಂತೆ ಆರ್ಭಟಿಸುತ್ತ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಗಳೆಂದು ಬಹಳ ನಿಂದಿಸಿದನು. ಕರ್ಣ, ಪಾಂಡವರಿಗೂ ನಿನಗೂ ಯುದ್ಧಕ್ಕೆ ಸಿದ್ಧವಾಗುವಂತೆ ಸಮಸ್ತ ಸೈನ್ಯಕ್ಕೂ ಆಜ್ಞೆ ಮಾಡಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಆ ಭೀಷ್ಮನು ಭೀಷ್ಮನು ಏನು ಹೇಳಿದರು ಶಕುನಿ? ಹೊಸೆಯಿಂದ ಭೀಷ್ಮನು ಆ ರೀತಿ ಹೇಳುವುದಿಲ್ಲ, ಹೇಳಲಾರ. ಆದರೂ ಅವನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ. ನಾನು ಸೇವಾಧಿಪತ್ಯವನ್ನು ಯಾವಾಗಲೂ ಆಶಿಸುವುದವನಲ್ಲ. ಆದರೆ ದುರ್ಯೋಧನನಲ್ಲಿ ನನ್ನ ಮೇಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡನೆ ಓದೆ ಅಷ್ಟೇ. ಭೀಷ್ಮನು ಈ ಸಂಗತಿಯನ್ನು ದುರ್ಯೋಧನನಲ್ಲಿ ತಿಳಿಸಿದನಂತೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ಮಾರು ಹೋದೆ ಏನು ಎಂದು ದುರ್ಯೋಧನನ ಸಂದೇಹ. ಕುರುಕುಲದರಸನು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ, ಆದರೇನು? ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದೆ ಸೇನಾಧಿಪತ್ಯವನ್ನು ನಿನಗೆ ಕೊಡಕೂಡು ಎಂದು ನಿರ್ಧಾರವಾಯಿತು ಕೃಷ್ಣ. ಇದಕ್ಕೆ ಕಾರಣನು ಭೀಷ್ಮನಲ್ಲವೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಷ್ಟೀಕರಿಸಿ ಮಾತನಾಡಲು ಯಾರೂ ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕುನಿ? ಅಯ್ಯೋ, ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ, ನುಡಿಯಲಾರೆ. ಯತ್ನವಿಲ್ಲ. ಆದರೂ ನಿನ್ನ ಸಮಾಧಾನಕ್ಕಾಗಿ ಹೇಳುತ್ತೇನೆ ಕೇಳು. ಸೂತು ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿದೆ ಎಂದು ಬಹಳವಾಗಿ ನಿಂದಿಸಿದರು ಕರ್ಣ, ಬಹಳವಾಗಿ ನಿಂದಿಸಿದರು. ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು ಶಕುನಿ. ವಿಧಾತನು ಮಾನವ ಸದ್ಗುಣಗಳೆಲ್ಲವನ್ನು ಮೀಸಲಾಗಿಟ್ಟಿರುವನು ಶಕುನಿ. ಈ ಅಪಮಾನವನ್ನು ಎಷ್ಟು ಸಹಿಸಲಿ? ನಾನು ಚಿಕ್ಕಂದಿನಲ್ಲಿ ಹುಡುಗರ ಸಂಗಡ ಆಡುತ್ತಿರುವಾಗ ಸೂತ ಕುಲದವನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಜಗತ್ಕರ್ತನಲ್ಲಿ ಕಣ್ಣೀರು ಸುರಿಸುತ್ತಾ ಬಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಪರಮಾತ್ಮ, ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ? ಆ ದಿನಗಳು ಕಳೆದವು, ತಿಳಿವು ಮೂಡಿತು. ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ಈಗ ನಾನು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪಕರಾದ ಆರ್ಯರ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರೆದೂಡದ ಹೊರತಾಗಿ ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ನಿನ್ನ ಅವಚ್ಯ ಶಬ್ದವನ್ನು ನಿರಾಕರಿಸಿದ ಪ್ರತೀಕಾರ ಈಗ ನನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ನೀನು ಶಪಥವನ್ನು ಮಾಡ. ಆಗ ಕೌರವರಿಗೆ ತಿಳಿಯಲಿ ಈ ಕರ್ಣ ಅಸ್ತ್ರ ಕೌಶಲ್ಯದ ಅಭಾವವು ಎಂಥ ದೊಡ್ಡದು ಎಂದು.
ಏನು? ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳಲು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷತೆಯಿಂದ ಅಪಮಾನಿತವಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು, ಇಲ್ಲವಾದರೆ ಮನೆಯಲ್ಲೇ ಸುಮ್ಮನಿರು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿಗೆ ಅಪಮಾನ ಮಾಡಲು ಯೋಚಿಸಿರುವರು. ಚೆನ್ನಾಗಿ ಯೋಚಿಸು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಶಕುನಿ, ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲೋ ಹುಡುಕಿದೆನು. ಬಂದು ಎಷ್ಟು ಹೊತ್ತಾಗಿತ್ತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು. ಆಗ ಏನೇನು ಶಪಥವೇನೆಂದು ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಪದಿದಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿಯುವುದು. ನಿಲ್ಲು ಕರ್ಣ, ನಿಲ್ಲು. ಇದೇನು ಶಕುನಿ? ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿದೆ ಕರ್ಣನನ್ನು ಸೈನಾಧಿಪತಿಯನ್ನು ಮಾಡಬೇಕೆಂದು. ಏನು? ಕರ್ಣನಿಗೆ ಸೇನಾಧಿಪತ್ಯವೇ? ಏಕೆ ಶಕುನಿ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನನ ಮಾನ ಅಪಮಾನವಾಗುವುದು ಎಂಬುದನ್ನು ನೀನು ಯೋಚಿಸಿರುವೆಯಾ? ಭಾರ್ಗವ ವಿಜಯರಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಕೃತವರ್ಮ ಇಂಥ ಮುಂತಾದ ವೀರರತಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸಿರುವುದರಿಂದ ಎಷ್ಟು ಜನರ ಮಾನ ಅಪರಾಗುವುದು ಸ್ವಲ್ಪ ಯೋಚಿಸು ಕುರುರಾಜ. ನಿಜ ಶಕುನಿ. ಹಾಗಾದರೆ ಈಗ ಏನು ಮಾಡುವುದು? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಈಗ ಯುದ್ಧ ಸಿರಿತವಾಗುತ್ತಿದೆ, ಚಿಂತಿಸಲು ಸಮಯವಿಲ್ಲ. ಈಗಲೇ ಹೋಗಿ ಆ ಕುರುಪಿತ ಮಹಾನನ್ನು ನೋಡು. ಹಾಗೆ ಮಾಡುವನು ಮಾವ. ನೀನು ನನ್ನ ಸಂಗಡ ಬಾ ಮಾವ. ನಡೆ ನಡೆ.
ವಾಸುದೇವ, ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿರಂತೆ ದ್ಯೋತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸಭಿಕರೆಲ್ಲರ ಸಮಕ್ಷಮದಲ್ಲಿ ಆ ದುಶಾಸನನಿಂದ ಅಪಮಾನಕ್ಕೊಳಪಟ್ಟೆನು. ರಾಜ್ಯ ನಗರವನ್ನೆಲ್ಲ ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಅದೇನೇನು ಬರೆದಿರುವೆ. ಇವಳೇಕೆ ಚಿಂತಾಮಗ್ನಳಾಗಿರುವಳು? ಹೇಗೆ? ಏನಾಯಿತು? ಭಯವ ಬಿಡು, ಚಲವ ಕೊಡು. ಭಯವ ಬಿಡು, ಚಲವ ಕೊಡು. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಸ್ವರೂಪರಾದ ಋಷಿಗಳ ಹಾಗೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೋತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು.
ಈ ದಿನ ನೀನೇಕೆ ಹೀಗಿರುವ ನನಗೆ ತಿಳಿಸಬಾರದೆ? ಆಹಾ, ತಿಳಿಸುವೆನು. ಆದರೆ ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅಣ್ಣನ ಆಜ್ಞೆಯನ್ನು ಹೊರತು ಹೋಚಾರಿ, ಅದು ಹಿಂದಿನ ಮಾತು. ನಾನೀಗ ಆಜ್ಞಾಧಾರಕನು ಅಲ್ಲ. ಹಾಗಾದರೆ ಕೇಳಿ. ಈ ದಿನ ನಾನು ಹಸ್ತಿನಾಂಬೆ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು ಏಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಪುನಃ ಸಂಧಿಗ ಪ್ರಯತ್ನ. ಹಾಗಾದರೆ ಅದರ ಉದ್ದೇಶವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ನಾರು, ನಮ್ಮಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ್ನು ದ್ವಾರಕೆಯಿಂದ ಹಿಂದಿರುಗಿದರೆ ಈಗ ಆಗಬಹುದೆಂದು ತಿಳಿದಿದ್ದೆ. ಅದಿರಲಿ ಪಾಂಚಾಲಿ, ಭಾನುಮತಿಗೆ ಏನಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಆಹಾ, ಜಾಣೆ ಬಲು ಜಾಣೆ ಮಾತಾಡುವೆನು ಜಾಣೆ ಬಲು ಜಾಣೆ ಮಾತಾಡುವೆನು ಪಟ್ಟದ ರಾಣಿಯು ನೀನೆ, ಜಾಣೆ ಬಲು ಜಾಣೆ ಮಾತಾಡುವೆನು ಪ್ರಾಣೇಶ್ವರ. ಭಲೆ ಪಾಂಚಾಲಿ, ಭಲೆ ಬಾಪು ಪಾಂಚಾಲಿ ಬಾಪು. ನೀನು ನಮ್ಮ ಸಂಗಡ ಕದವನಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದ ಎಂದು ತಿಳಿದಿದ್ದೆ. ಚತುರಳು, ಮಹಾ ಚತುರಳು.
ನಿಮಗೆ ನೆನಪಿದೆ? ಅದೇ ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಇನ್ನು ಅದೇನೇನೋ ಹೇಳಿದಿರಲ್ಲವೇ? ಪುನಃ ಸಂಧಿಗ ಪ್ರಯತ್ನಗಾದರೆ ಪುನಃ ನನ್ನ ಬಾಯಿಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವೆಯಲ್ಲವೇ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಹೇ ಜಗಜಟ್ಟಿ ಭೀಮ. ಹೇಳುವುದು ಮಾತ್ರವಲ್ಲ, ನುಡಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಬಿಡವದಲ್ಲಿ ನೋಡಿ ಬಿಡವದಲ್ಲಿ ನೋಡಿ ಪ್ರತಿಜ್ಞಾ ಸ್ಮರಣೆಯ ಕೇಳಲ ಬಿಡುವನೆ ದೊರಳದು ಶಾಸನ ತಲೆಯ ಬಿಡುವನೆ ದೊರಳದು ಶಾಸನ ತಲೆಯ ರಂಗಮಾದ್ಯದ ಆವತೆ ಐವೇ ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ನಾನೀಗ ರಂಗಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತೇನೆ. ಧರ್ಮಪರಾಯಣರಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡು ಹಣ್ಣ, ಭೀಮಸೇನಾಗಲಿ ಸತ್ಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನ ಕೋಪವನ್ನು ಶಮನ ಮಾಡಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ ಅಣ್ಣ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಆಹಾ, ಶ್ರೀಕೃಷ್ಣ ಪರಮಾತ್ಮನ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಅಣ್ಣ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ಬಿಡುಕೋಪವ ಮನವೇ, ಅಯ್ಯೋ ಬಿಡುಕೋಪವ ಮನದೇ. ಭೀಮಸೇನ, ಬಿಡುಕೋಪವ
ಪಾಂಚಾಲಿ, ಸಮಾಚಾರವೇನು? ಮರಗೋವೆಗೆ ಕೆಲೆ ಮಾನುನೆ ಮಣಿಯಳೆ ಮರಗೋವೆಗೆ ಕೆಲೆ ಪಾಂಚಾಲಿ. ಏಕೆ ಈ ನನ್ನ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗ್ಯಾರಲ್ಲಿಯೂ ಕೋಪವಿಲ್ಲ. ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನನ್ನು ಮಾವಿಸಬಹುದು. ನಕುಲ ಸಹದೇವರು ಕೂಡ ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸತ್ಯವಾಗಿರಬಹುದು. ಆದರೆ ನಾನು ಇನ್ನೊಂದು ಗಳಿಗೆ ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ್ನು ಸಹಾಯವನ್ನಾಗಲಿ ಯಾರಲ್ಲಿ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗಳೆ ಇವೆರಡೆ ಕುರುಕುಲವನ್ನು ಸಮೂಲನವನ್ನಾಗಿ ನಾಶ ಮಾಡಬಲ್ಲೆನು. ನಾನಿನ್ನು ಹೊರಡುವೆನು. ನಿನ್ನ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ತಡಿ